ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಹುಡುಗ ವಿಜಯ್ ಗೈಸ್. ಎಲ್ಲ ಹೇಗಿದ್ದೀರಾ ಗೈಸ್? ತುಂಬಾ ದಿನ ಆಯ್ತು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಸಿಕ್ಕಾಪಟ್ಟೆ ಬಿಜಿ ಇದ್ದೆ. ಹಾಗಾಗಿ ಸಾರಿ 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 ಇಲ್ಲಿ ಬಂದ್ಬಿಟ್ಟು ಕಬ್ಬಿನ ಗಾಡಿ ಲೋಡ್ ಆಗಿತ್ತು, ಕಾಟ ಮಾಡಿಸ್ಬೇಕಾಗಿತ್ತು, ಗಾಡಿ ಇಚ್ಚಿ ನಾನು ಹೊಂಟೆ. ಇಲ್ಲಿ ಬರ್ತಾನೆ ಪರಿಚಯ ಇರ್ತಕ್ಕಂಥ ಫ್ರೆಂಡ್ಸ್ ಇದ್ದು ಈ ರೀತಿ ಮಾತಾಡ್ಕೊಂತ ನಿಂತ್ಬಿಟ್ಟಿದ್ದೆ. ಈ ಅಣ್ಣ ಇಲ್ಲಿ ನಿಂತ್ಕೊಂಡು ಕೈ ಅಂತ ಇದ್ದ, ಯಾಕ ಅಂತ ತಿರುಗಿ ನೋಡ್ಬಿಟ್ಟೆ. रुको जरा सबर करो बोला धक्का बुक्की नहीं करने का आराम से लेने का हाँ ಪೆಟ್ರೋಲ್ ಖಾಲಿ ನಿನ್ನೆ ಬಂದಿತ್ತು ಪೆಟ್ರೋಲ್ ಎಲ್ಲ ಜನ ಸಾಗರ ಸೇರಿತಿ ಪೆಟ್ರೋಲ್ ಇಲ್ಲ ಕಾಯಿ ಹೊಡ್ಯಾಕ ಹೊಂಟ್ಬಿಡ್ತೀವಿ ಪೆಟ್ರೋಲ್ ಹೊಡ್ಯಾಕತ್ತೀವಿ ನಮ್ಮ ಸಿಬ್ಬಂದಿ ನಮ್ಮ ಪಕ್ಕದ ಇವನನ್ನ तू समझा हाँ नहीं तू समझा नहीं ಈ ವಿದೇಶಣ್ಣ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್. ಏನಂದ್ರೆ ಯಾವಾಗ್ಲೂ ಹೇಳ್ತಕ್ಕಂಥ ಮಾತೇನಂದ್ರೆ ನಾನು ಕೂಡ ಬ್ಲಾಗರ್ ಬರ್ಬೇಕು ಅಂತ ಹೇಳ್ತಾ ಇದ್ದ ಅಣ್ಣ. ಹಾಗಾಗಿ ಮಾತಾಡೋಣ ಏನದು ಅವನ ಕೆಮ್ಮು ಹಚ್ಚಿ ಡಾಕ್ಟರ್ ಹೋದ್ರೆ 3 ದಿವಸ ಕೆಮ್ಮಿನ ಪರಿಚಯ ಇರ್ತಕ್ಕಂಥ ಅಣ್ಣ ರೀತಿ ಮಾತಾಡ್ಕೊಂತ ಹಾಗೆ ಪರಿಚಯದ ರೀತಿಗೆ ಡ್ರಾಪ್ ತಗೊಂಡು ಮನೆ ಕಡೆ ಮನೆ ತನಕ ಡ್ರಾಪ್ ಕೊಟ್ಟಿಕ್ಕೆ ಖುಷಿಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಮತ್ತೆ ಬಾಯ್ ಹೇಳ್ಬಿಟ್ಟು ನಾವು ಹೊಂಟ್ಬಿಟ್ಟೆ ಗೈಸ್. ಎಲ್ಲಿಗ ಅನ್ಕೊಂಡ್ರ ಮನೆ ಕಡೆ. ಹಾಗೆ ಮನೆ ಅಂದಿದ್ದೆ ಗೈಸ್, ಅದೇ ಮನೆ ಕಡೆ ಹೋಗ್ಲಿಲ್ಲ. ಬೇಗ ನಾನು ಹೊಲ ಕಡೆ ಬಂದೆ. ಯಾಕೆಂದ್ರೆ ಬೆಳಗ್ಗೆ ಕೆಲಸ ಸ್ವಲ್ಪ ಉಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಈ ಕೆಲಸ ನಾನೇ ಕಂಪ್ಲೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇ ಬಂದ್ಬಿಟ್ಟೆ. ಹಾಫ್ ಆನ್ ಅವರಲ್ಲಿ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮನೆ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಕೂಡ ಮಾಡ್ಕೊಂಡೆ ಗೈಸ್. ಆದರೆ ಮಾರ್ನಿಂಗ್ ಟಿಫಿನ್ ಆಗಿದ್ದಿಲ್ಲ, ಮಧ್ಯಾಹ್ನ ಊಟ ಆಗಿದ್ದಿಲ್ಲ. ಆದರೆ ಊಟದ ಟೈಮ್ ಆಗೋದ್ರಿಂದ ಬೇಗ ಎರಡು ಕೂಡ ಜೊತೆಗೆ ಮಾಡಕ್ಕೆ ನಿಂತ್ಕೊಂಡೆ ಗೈಸ್. ಇವಾಗ ಶುಕ್ರವಾರನೂ ಆಗಿತ್ತು, ಹಾಗೆ ಅಮಾವಾಸ್ಯೆನೂ ಇತ್ತು. ಹಾಗಾಗಿ ಒಂದು ಸೈಡ್ ಅಕ್ಕಿ ಉಗ್ಗಿ, ಒಂದು ಸೈಡು ಪಾಯಸ ಇತ್ತು ಗೈಸ್. ಅದು ತಿನ್ಕೊಂಡು ಹೊರಗಡೆ ಬರ್ತಿದ್ನ ಈ ಅಜ್ಜ ಸಿಕ್ಬಿಟ್ಟ. ಈ ವಜ್ಜಂದು ಒಂಥರ ಟೆನ್ಷನ್ ಗೈಸ್. ಇದು ನಿಮ್ಗೆ ಹೇಳೋಣ ಅಂದ್ರೆ ಒಂಚೂರು ನಿಮಗೂ ಅರ್ಥ ಆಗಲ್ಲ. ಹೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಅಂದ್ಬಿಟ್ಟು ಆ ವಜ್ಜನ್ ಕಳಿಸ್ಬಿಟ್ಟು ನಾವು ಕೂಡ ಚೆನ್ನಾಗಿ ರೆಡಿ ಆಗಿಲ್ಲ ಗೈಸ್. ಆಲ್ಮೋಸ್ಟ್ ಮಕ ತಕೊಂಡು ರೆಡಿಯಾಗಿ ಬರೀ ಇಂಥದೆಯಾ ಸಂತೆ ಕಡೆ ಹೊಂಟ್ಬಿಟ್ಟು ಗೈಸ್. ಇವತ್ತು ಶುಕ್ರವಾರ ಆಗಿತ್ತು, ಆಲ್ಮೋಸ್ಟ್ ಸಂತೆ ಏನಿದ್ದಿಲ್ಲ, ನಾವು ಹೋಗ್ಬೇಕಿತ್ತು. ಇಲ್ಲಿ ಬರ್ತಾನೆ ಪೆಟ್ರೋಲ್ ಬಂಕ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರಂತೆ ಗೈಸ್. ಈಗಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಅಣ್ಣ ಪದೇ ವಿಡಿಯೋ ಮಾಡೋ ಅನ್ನೋದಕ್ಕೋಸ್ಕರ ಈ ಅಣ್ಣ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಂಗೆ ಬಂದೆ. ಅಷ್ಟಿದ್ದಾಗ ನನ್ನ ತಮ್ಮನ ಪ್ಲಾನ್ ಸಿಕ್ಬಿಟ್ಟ. ಅವನ ಜೊತೆ ಮಾತಾಡ್ಕೊಂತ ಅವ್ನು ನಿಂತ್ಕೊಂಡ. ಅವನ ಕೆಲಸ ಅವ್ನು ಮಾಡಲಿ, ನನ್ನ ಕೆಲಸ ನಾ ಮಾಡಲಿ ಅಂತ ನಾ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮೊಬೈಲ್ ತೆಗೆದು ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಗೈಸ್. ಆ ಕಡೆ ನೋಡ್ಕೊಂತ ಈ ಕಡೆ ನೋಡ್ಕೊಂತ ಬಡ ಬೈಕಲ್ಲಿ ಹೊಂಟ್ಬಿಟ್ಟಿದ್ವಿ. ಬಡ ಪರಿಚಯ ಇರ್ತಕ್ಕಂಥ ಅಂಕಲ್ನ ಹತ್ತಿಸ್ಕೊಂಡು ಹೊಂಟ್ಬಿಟ್ಟಿದ್ವಿ. ಅವ್ರು ಡ್ರಾಪ್ ಕೇಳಿದಕ್ಕೋಸ್ಕರ ಅವ್ರು ನಿಲ್ಲಿಸ್ಬಿಟ್ಟು ನಾನು ಕೂಡ ಸಂಟ್ಯಾಗ ಹೊಂಟ್ಬಿಟ್ಟಿದ್ದೆ ಗೈಸ್. ಆದರೆ ನನ್ನ ತಮ್ಮ ನನ್ನ ಕಡೆಯಿಂದ ತಪ್ಸ್ಕೊಂಡ್ಬಿಟ್ಟಿದ್ದ. ಅವ್ನು ಹುಡುಕ್ಬೇಕಾಗಿದ್ದೆ, ಒಂದು ಟೆನ್ಷನ್ ಆಗಿತ್ತು ಗೈಸ್. ಪರವಾಗಿಲ್ಲ ಅಂದ್ಬಿಟ್ಟು ಬಡ ಸಂತಿ ಸ್ವಲ್ಪ ವಿಡಿಯೋ ಮಾಡ್ಕೊತ ನಾ ಏನು ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಅತ್ಲಾಗಿತ್ಲ ನೋಡ್ಕೊತ ಹೊಂಟ್ಬಿಟ್ಟಿದ್ದೆ ಗೈಸ್ ಸಂತೆಯಲ್ಲಿ. ನನ್ನ ತಮ್ಮ ಈ ಸಂತೆಯಲ್ಲಿ ಸಿಗಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ಸಿಕ್ಬಿಟ್ಟ. ಅವ್ನ ಫ್ರೆಂಡ್ ಕೂಡ ಇದ್ದ. ಆಲ್ಮೋಸ್ಟ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಹಣ್ಣಿಗೆ 50 ರೂಪಾಯಿ ಕೊಟ್ಟೆ, 20 ರೂಪಾಯಿ ಕಟ್ ಮಾಡ್ಕೊಂಡು ಕೊಟ್ಟ. ಯಾಕಂತ ಗೊತ್ತಾಗ್ಲಿಲ್ಲ. ನಾ ಈ ವಿಡಿಯೋ ಮಾಡೋದಕ್ಕೆ ಟ್ಯಾಕ್ಸ್ ಗೀಸ್ ಕಟ್ ಮಾಡ್ಕೊಂಡು ಅನ್ನೋದೇ ಟೆನ್ಷನ್ನು. ನಿಮಗೇನೋ ಗೊತ್ತಾದೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಸಂತೆ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿ ಗೈಸ್. ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು, ಟಾಟಾ, ಬಾಯ್ ಗೈಸ್. ಅಷ್ಟೇ.